ಸ್ವರೂಪ ಪಡೆದ ಉತ್ತರಾಧಿಕಾರಿ ಫೈಟ್, ಕ್ಯಾಬಿನೆಟ್ ರೀಶಫಲ್ ಬೆನ್ನಲ್ಲೇ ಹೈಕಮಾಂಡ್ನಿಂದ ಅಚ್ಚರಿಯ ನಿರ್ಧಾರ ನಿರೀಕ್ಷೆ. ಹಿರಿಯರಿಗೆ ಸಂಘಟನಾ ಜವಾಬ್ದಾರಿ, ಕಿರಿಯರಿಗೆ ಮಿನಿಸ್ಟರ್ಗಿರಿ, ಅಧಿಕಾರ ಹಂಚಿಕೆ ಫಿಕ್ಸು. ತೀವ್ರ ಸ್ವರೂಪ ಪಡೆದ ಉತ್ತರಾಧಿಕಾರಿ ಫೈಟ್, ಕ್ಯಾಬಿನೆಟ್ ರೀಶಫಲ್ ಬೆನ್ನಲ್ಲೇ ಹೈಕಮಾಂಡ್ನಿಂದ ಅಚ್ಚರಿಯ ನಿರ್ಧಾರ ನಿರೀಕ್ಷೆ. ಹಿರಿಯರಿಗೆ ಸಂಘಟನಾ ಜವಾಬ್ದಾರಿ, ಕಿರಿಯರಿಗೆ ಮಿನಿಸ್ಟರ್ಗಿರಿ, ಅಧಿಕಾರ ಹಂಚಿಕೆ ಫಿಕ್ಸು. ಕ್ಯಾಬಿನೆಟ್ ರೀಶಫಲ್ ವೇಳೆ 12 ಮಂದಿ ಹೊರಗುಳಿಯುವ ಲೀಸ್ಟ್ ರೆಡಿಯಾಗಿದ್ದು, ಬಿಹಾರ ರಿಸಲ್ಟ್ ಬಳಿಕ ದೆಹಲಿಯಲ್ಲಿ ಜಟಾಪಟಿ ಜೋರಾಗುವ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಜೋರಾದ ಕ್ಯಾಬಿನೆಟ್ ರೀಶಫಲ್ ವಿಚಾರ. ಹೈಕಮಾಂಡ್ ನಾಯಕರಿಗೂ ಕೂಡ ತಲೆಕೆಡಿಸಿಕೊಳ್ಳೋದಕ್ಕೆ ಸಮಯವಿಲ್ಲ. ಒಂದು ಕಡೆ ಬಿಹಾರ ಎಲೆಕ್ಷನ್ನು, ಮತ್ತೊಂದು ಕಡೆ ಕರ್ನಾಟಕದ ಕ್ಯಾಬಿನೆಟ್ ರೀಶಫಲ್ ವಿಚಾರ. ಹಾಗಾಗಿ ಒಂದು ಸ್ವಲ್ಪ ತಲೆನೋವಾಗಿ ಪರಿಣಮಿಸಿದೆ ಹೈಕಮಾಂಡ್ ನಾಯಕರಿಗೆ. ಕ್ಯಾಬಿನೆಟ್ ರೀಶಫಲ್ ಆದ ನಂತರ ಎಲ್ಲ ತರಹದ ನಿರ್ಧಾರಗಳು ಹೈಕಮಾಂಡ್ ನಾಯಕರಿಂದ ಆಗುತ್ತೆ. ಹಿರಿಯರಿಗೆ ಸಂಘಟನಾ ಜವಾಬ್ದಾರಿ ಮತ್ತು ಕಿರಿಯರಿಗೆ ಮಿನಿಸ್ಟರ್ಗಿರಿ. ಬಿಹಾರ ಎಲೆಕ್ಷನ್ ಮುಗಿಯೋದನ್ನು ಕಾಯ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ನಲ್ಲಿ ಇಂಡಿಯಾ ಕೂಟ, ಇಂಡಿಯಾ ಘಟಬಂಧನ್ ಎಷ್ಟು ಸ್ಥಾನ ಗೆಲ್ಲುತ್ತೆ, ಈಗಾಗಲೇ ಆ ಬಗ್ಗೆ ಪೂರ್ವ ತಯಾರಿಗಳೆಲ್ಲ ನಡೀತಾ ಇದೆ. ಬಿಹಾರ ಎಲೆಕ್ಷನ್ನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಸ್ಟಾರ್ ಕ್ಯಾಂಪೈನರ್ ಆಗಿ ಹೋಗಿದ್ರು, ಸ್ಟಾರ್ ಪ್ರಚಾರಕರಾಗಿ. ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಸುತ್ತಿನ ಭೇಟಿಯನ್ನು ಮಾಡಿಕೊಂಡು ಬಂದಿದ್ರು. 7ನೇ ತಾರೀಕು ಎಲೆಕ್ಷನ್ ಆಗುತ್ತೋ ಆ ಸಂದರ್ಭದಲ್ಲಿ ಮತದಾರ ಮಹಾಪ್ರಭುಗಳು ಬಿಹಾರದಲ್ಲಿ ಯಾರಿಗೆ ಅಧಿಕಾರವನ್ನು ಕೊಡ್ತಾರೆ ಅದನ್ನೆಲ್ಲ ಗಮನಿಸಿಕೊಂಡು ಕಾಂಗ್ರೆಸ್ಸಿನ ರಾಜಕೀಯ ಶಕ್ತಿಯನ್ನು ಕೂಡ ಲೆಕ್ಕಾಚಾರ ಹಾಕ್ಕೊಂಡು ಅದಾದ ಮೇಲೆ ಕರ್ನಾಟಕದ ರೀಶಫಲ್ ತೀರ್ಮಾನ ಕೀಳಿತಾರೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಜೋರಾದ ರೀಶಫಲ್ ವಿವಾದ. ಬಿಹಾರ ಎಲೆಕ್ಷನ್ ಮುಗಿದ ತಕ್ಷಣವೇ ಕರ್ನಾಟಕದ ಕ್ಯಾಬಿನೆಟ್ ರೀಶಫಲ್. ಸೊ ಅದಾದ ನಂತರ ಕಾಂಗ್ರೆಸ್ನ ನಿರ್ಧಾರಗಳು ಗೊತ್ತಾಗುತ್ತೆ. ಹಿರಿಯರಿಗೆ ಸಂಘಟನಾ ಜವಾಬ್ದಾರಿ ಅಂದರೆ ಈಗಾಗಲೇ ಬಿ.ಕೆ. ಹರಿಪ್ರಸಾದಿಗೆ ಹರಿಯಾಣದ ರಾಜ್ಯದ ಉಸ್ತುವಾರಿಯನ್ನು ಕೊಟ್ಟರೆ, ಹೀಗೀಗೆ ಹಿರಿಯ ನಾಯಕರಿಗೆ ಬೇರೆ ಬೇರೆ ರಾಜ್ಯದ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಡ್ತಾರಾ, ಕಿರಿಯರಿಗೆ ಮಿನಿಸ್ಟರ್ಗಿರಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾರಾ. ಕ್ಯಾಬಿನೆಟ್ ರೀಶಫಲ್ ವೇಳೆ 12 ಮಂದಿ ಹೊರಗುಳಿಯುವ ಲೀಸ್ಟನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಬಿಹಾರ ರಿಸಲ್ಟ್ ಬಳಿಕ ದೆಹಲಿಯಲ್ಲಿ ಜಟಾಪಟಿ ಜೋರಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಜೋರಾದ ಕ್ಯಾಬಿನೆಟ್ ರೀಶಫಲ್ ವಿಚಾರ. ಸಂಪುಟ ಪುನರ್ರಚನೆ ಆದರೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ತೀರ್ಮಾನ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.